ಕಾರಲ್ಲೇ ಈ ರೇಣುಕಾ ಸ್ವಾಮಿಯ ಶವವನ್ನ ಅವರು ಸಾಗಿಸಿದ್ದು. ಆ ಕಾರಲ್ಲಿ ಸಂಪೂರ್ಣವಾಗಿ ರಕ್ತದ ಕಲೆಗಳಿದ್ವಂತೆ. ಕಾರಲ್ಲಿದ್ದಂತ ರಕ್ತದ ಕಲೆಗಳನ್ನ ಒಬ್ಬ ವ್ಯಕ್ತಿಯ ಹತ್ತಿರ ಅದನ್ನ ತೊಳಸ್ತಾರೆ. ಹೇಮಂತ್ ಅನ್ನೋ ವ್ಯಕ್ತಿ ಕಾರನ್ನ ತೊಳಸ್ತಾನೆ, ಸ್ಕಾರ್ಪಿಯೋ ಕಾರ್ನಲ್ಲಿ. ಆದ್ರೆ ಆ ಕಾರಲ್ಲಿ ಈಗಲೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿವೆ. ರಕ್ತದ ಕಲೆ ಇದ್ದನ್ನ ಹೇಮಂತ್ ಅನ್ನೋನು ವಾಶ್ ಮಾಡಿಸ್ತಾನೆ. ಕಾರಲ್ಲಿದ್ದಂಥ ರಕ್ತದ ಕಲೆ ಎಲ್ಲವನ್ನ ಕ್ಲೀನ್ ಮಾಡ್ತಾನೆ. ಆದರೆ ವಾಷಿಂಗ್ ಸೆಂಟರ್ಗೂ ಈಗ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಆ ಕಾರನ್ನ ಕಾರ್ಪೆಟ್ ಒಳಭಾಗದಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಸ್ಕಾರ್ಪಿಯೋ ಕಾರನ್ನ ಸದ್ಯಕ್ಕೆ ಸೀಸ್ ಮಾಡಿದ್ದಾರೆ, ತನಿಖೆ ನಡೆಸ್ತಿದ್ದಾರೆ. ಲುಮಿನಲ್ ಟೆಸ್ಟ್ ಅಂತ ಮಾಡ್ತಾರೆ. FSL ತಂಡ ಸೀಸ್ ಆದ ಕಾರನ್ನ ಇಂಚಿಂಚನ್ನು ಪರಿಶೀಲನೆ ಮಾಡ್ತಾ ಇದೆ. ಒಂದು ಲುಮಿನಲ್ ಟೆಸ್ಟ್ ಅನ್ನ ಮಾಡಿಸುವ ಸಾಧ್ಯತೆ ಇದೆ. ಲುಮಿನಲ್ ಟೆಸ್ಟ್ ಅಂತಂದ್ರೆ ಒಂದು ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ ಲುಮಿನಸ್ ಅಂದರೆ ಹೊಳೆಯುತ್ತೆ. ಯಾವುದಾದ್ರೆ ರಕ್ತ ಇದ್ದರೆ ಅಥವಾ ಬೇರೆ ಬೇರೆ ಏನಾದರೂ ತೊಂದರೆ ಇದ್ದರೆ ಅಥವಾ ಇಲ್ಲಿ ರಕ್ತದ ಕಲೆ ಇತ್ತು ಅಂತ ಗೊತ್ತಾಗೋದಕ್ಕೆ ಈ ರೀತಿಯ ಲುಮಿನಲ್ ಟೆಸ್ಟನ್ನು ಮಾಡ್ತಾರೆ. ಇನ್ನೊಂದು ಕಡೆ KD ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಇನ್ನೊಂದು ಟ್ವಿಸ್ಟ್ ಇದು. ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಮತ್ತಷ್ಟು ಸಂಕಟ ಫಿಕ್ಸ್ ಆಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಪೊಲೀಸರು. ಸಿನಿಮಾ ಸ್ಟೈಲಲ್ಲೇ ಸಾಕ್ಷ್ಯವನ್ನ ಕಲೆ ಹಾಕ್ತಿದ್ದಾರೆ ಖಾಕಿ. FSL ಪರಿಶೀಲನೆಯಲ್ಲಿ ಡಿ ಗ್ಯಾಂಗ್ನದ್ದೇ ಕೊಲೆ ಅನ್ನೋ ಸಾಕ್ಷ್ಯ ಪತ್ತೆಯಾಗ್ತಾ ಇದೆ. ರೇಣುಕಾ ಸ್ವಾಮಿ ಮೃತದೇಹದ ಮೇಲಿನ ರಕ್ತದ ಕಲೆ ಸಂಗ್ರಹ ಆಗಿದೆ. ಹಲ್ಲೆಗೆ ಬಳಸಿದ್ದ ಶಸ್ತ್ರಾಸ್ತ್ರದ ಮೇಲಿನ ರಕ್ತದ ಕಲೆ ಕೂಡ ಸಂಗ್ರಹ ಆಗಿದೆ. ಎರಡೂ ರಕ್ತದ ಕಲೆ ಮ್ಯಾಚ್ ಆಯಿತು ಅಂತಂದ್ರೆ ಹಲ್ಲೆಗೆ ಬಳಸಿದ್ದಂಥ ಶಸ್ತ್ರಾಸ್ತ್ರವನ್ನ ಇವರೇ ಬಳಸಿದ್ದು, ಇದು ರೇಣುಕಾ ಸ್ವಾಮಿಯನ್ನೇ ಕೊಲ್ಲೋದಕ್ಕೆ ಬಳಸಿದ್ದು ಅನ್ನುವ ಟೆಕ್ನಿಕಲ್ ಎವಿಡೆನ್ಸ್. ನೋಡಿ, ಇದಕ್ಕೆ ಐ ವಿಟ್ನೆಸ್ ಇಲ್ಲ. ಯಾರೂ ಈ ಕೇಸನ್ನ ಇವನು ಕೊಂದಿದ್ದನ್ನ ಬಿಸಾಡಿದ್ದನ್ನ ಕಣ್ಣಾರೆ ನೋಡಿದವರಿಲ್ಲ. ಆದರೆ ಟೆಕ್ನಿಕಲ್ ಎವಿಡೆನ್ಸ್ಗಳಿದೆ. CDR ಇದೆ, ಇವನ್ ಕಾರ್ ಡೀಟೇಲ್ಸ್ ಇದೆ, ಸಾಗಿಸಿರುವಂಥ ಕಾರ್ ಸಿಕ್ಕಿದೆ, ಅಲ್ಲಿರುವಂಥ ಮಾರಕಾಸ್ತ್ರಗಳು, ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಕ್ಕಿರೋದೆ ಈಗ ಈ ಡಿ ಬಾಸು ಅಂತ ಕರಿತೀರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಕೊಟ್ಟಂಗಿದೆ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಒಂದ್ ಕಡೆ ಟೆಕ್ನಿಕಲ್ ಎವಿಡೆನ್ಸ್ಗಳು, ಇನ್ನೊಂದು ಕಡೆನಲ್ಲಿ ಕಾರನ್ನ ಏಕಾಏಕಿ ಇವರು ಬದಲು ಮಾಡಿಬಿಟ್ಟಿದ್ದಾರೆ ವಿದಿನ್ 24 hours. ಅಂದ್ರೆ ಇದು ಹ್ಯಾಬಿಚುವಲ್ ಅಫೆಂಡರ್ಸ್ಗಳೇ ಮಾಡೋ ಕೃತ್ಯ. ಹಿಂಗೆ ಮಾಡಿದ್ಮೇಲೆ ಹಿಂಗೆ ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಿತ್ತು ಅನ್ನೋ ರೀತಿನಲ್ಲಿ. ಇನ್ನೊಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಈ ಕೇಸ್ನಲ್ಲಿ ಹೆಂಗೆ ಸ್ಟ್ರಾಂಗ್ ಆಗುತ್ತೆ? ಖಂಡಿತವಾಗ್ಲೂ ಕಾಣುತ್ತೆ. ಏನಂತ ಹೇಳಿದ್ರೆ, ಒಂದು ಸಿನಿಮಾ ಸ್ಟೈಲ್ನಲ್ಲೇ ಈ ಒಂದು ಹತ್ಯೆಯನ್ನು ಮಾಡಿರುವಂಥದ್ದು. ಹತ್ಯೆ ಮಾಡೋದಕ್ಕೂ ಮುಂಚೆ ಏನು ಒಂದು ಪವಿತ್ರ ಗೌಡರಿಗೆ ಒಂದು ಅಶ್ಲೀಲ ಮೆಸೇಜನ್ನು ಕಳಿಸ್ತಾರೆ. ಆ ಮೆಸೇಜನ್ನು ಆಧಾರವಾಗಿ ಇಟ್ಕೊಂಡು ಆ ಮೆಸೇಜನ್ನು ಕಳಿಸಿದಂಥವ್ರು ಯಾರು ಅನ್ನೋದನ್ನು ಟ್ರೇಸ್ ಔಟ್ ಮಾಡೋದಕ್ಕೆ ಒಂದು ಟೀಮನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ. ಆ ಟೀಮ್ ರೆಡಿ ಆದಮೇಲೆ ಆಗುವಂಥದ್ದೇ ಇವರ ಒಂದು ಮಾಸ್ಟರ್ ಪ್ಲಾನ್. ಅಂದರೆ ಎಲ್ಲಿಂದ ಚಿತ್ರದುರ್ಗದ ಇಂದ ಕೂಡ ಆತ ಏನಿರ್ತಾನೆ ಒಂದು ರೇಣುಕಾ ಸ್ವಾಮಿ ಆತನನ್ನು ಕರ್ಕೊಂಡು ಬರುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ಕರ್ಕೊಂಡು ಬರೋದರ ಬದಲಾಗಿ ಕಿಡ್ನಾಪನ್ನು ಮಾಡ್ಕೊಂಡು ಬರ್ತಾರೆ. ಚಿತ್ರದುರ್ಗ ಟು ಬೆಂಗಳೂರು ಬಂದಂಥ ಸಂದರ್ಭದಲ್ಲಿ ನಡ್ಕೊಂಡಂತಹ ರೀತಿಗಳೇನಿದೆ ಆತನನ್ನು ಯಾವ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಟ್ಟರು, ನಂತರ ಕರ್ಕೊಂಡ್ಬಂದು ಪೆಟ್ಟಣಗೆರೆಯ ಶೆಡ್ನಲ್ಲಿ ಕೂಡ ಆತನನ್ನು ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಎವಿಡೆನ್ಸ್ಗಳು ಕೂಡ ಗೊತ್ತಾಗಿರುವಂಥದ್ದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮೃತಪಟ್ಟಂತಹ ರೇಣುಕಾ ಸ್ವಾಮಿ ಇದ್ದಾರೆ, ಆತನ ಒಂದು ಮೈ ಮೇಲೆ ಇದ್ದಂತಹ ರಕ್ತದ ಕಲೆಗಳು ಮತ್ತು ಆತನ ಹತ್ಯೆಗೆ ಬಳಸಿದಂತಹ ಒಂದು ವಸ್ತುಗಳೇನಿದೆ, ಆ ಎರಡೂ ವಸ್ತುಗಳ ಮೇಲೆ ಕೂಡ ಏನು ರಕ್ತದ ಕಲೆಗಳಿತ್ತೆ ಅದೆರಡೂ ಕೂಡ ಮ್ಯಾಚ್ ಆಗ್ತಾ ಇರುವಂಥದ್ದು. ಈ ಒಂದು FSL ಟೀಮ್ ಕೂಡ ಈಗಾಗಲೇ ಏನು ಸಂಬಂಧಪಟ್ಟಂಥ ಎವಿಡೆನ್ಸ್ಗಳನ್ನು ಕೂಡ ಕಲೆ ಆಗ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಈ ಒಂದು ಪ್ರಕರಣ ಹೈ ಪ್ರೊಫೈಲ್ ಆಗಿರೋದ್ರಿಂದ ಸಾಕಷ್ಟು ಒತ್ತಡಗಳು ಕೂಡ ಪೊಲೀಸ್ನವರ ಮೇಲೆ ಬಂದಿತ್ತು. ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ದರ್ಶನ್ ಏನಿದ್ದಾರೆ ಆತನನ್ನ ಈ ಒಂದು ಪ್ರಕರಣದಿಂದ ಕೈ ಬಿಡಬೇಕು ಅಂತ ಹೇಳಿ ಎಷ್ಟೇ ಒತ್ತಡಗಳು ಬಂದರೂ ಕೂಡ ದಕ್ಷ ಪೊಲೀಸ್ ಅಧಿಕಾರಿಗಳು ಕೂಡ ಇದಕ್ಕೆ ಕೇರೆ ಅನ್ನದಂಥ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಸೊ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕಂದ್ರೆ ಎವಿಡೆನ್ಸ್ಗಳು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಪೊಲೀಸರು ಆರಂಭದಲ್ಲಿ ಒಂದು ಆರೋಪಿಗಳನ್ನು ಬಂಧನ ಮಾಡ್ತಾರೆ, ಅದಕ್ಕೆ ತಕ್ಕಂತಹ ಒಂದು ಸಾಕ್ಷಿಗಳನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿದಂತಹ ಏನು ಒಂದು ಎವಿಡೆನ್ಸ್ಗಳಿರುತ್ತೆ, ಆ ಎವಿಡೆನ್ಸ್ಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗುವಂಥದ್ದು. ಇಲ್ಲಿ ಕೂಡ ಪೊಲೀಸರು ಮಾಡಿರುವಂಥದ್ದು ಅದೇ ಕೂಡ FSL ಟೀಮ್ ಏನಿರುತ್ತೆ. ಸೊ ಆ FSL ಟೀಮ್ನು ಕೂಡ ಬಂದು ಏನು ಒಂದು ಪಟ್ಟಣಗೆರೆ ಶೆಡ್ನಲ್ಲಿ ಇರುವಂತಹ ಒಂದು ಪ್ರಕರಣ ಏನಿದೆ, ಒಂದು ಹತ್ಯೆಗೆ ಬಳಸಿದಂಥ ವಸ್ತುಗಳೇನಿದೆ ಅದನ್ನು ಕೂಡ ವಶಕ್ಕೆ ಪಡಿತಾರೆ. ತದನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಕಿಡ್ನಾಪ್ ಮಾಡಿ ಶವವನ್ನು ಸಾಗಿಸಿ ಬಂದಂತಹ ಒಂದು ಸ್ಕಾರ್ಪಿಯೋ ಏನಿದೆ ಅದನ್ನು ಕೂಡ ವಶಕ್ಕೆ ಪಡಿತಾರೆ. ಅಂತ ಹೇಳಿದ್ರೆ ಈ ಒಂದು ರಕ್ತದ ಕಲೆಗಳಿದ್ದಂತಹ ಕಾರನ್ನ ಹೇಮಂತ್ ಏನಿರ್ತಾರೆ, ಸೊ ಈ ಹೇಮಂತ್ ವಾಶ್ ಮಾಡ್ಕೊಂಡು ಬರ್ತಾನೆ. ಅಂದರೆ ಈ ಕಾರ್ನ ಮಾಲೀಕ ಪುನೀತ್ ಏನಿದ್ದಾನೆ ಈತನು ಕೂಡ ಆತನಿಗೆ ಒಂದು ವಿಷಯವನ್ನು ತಿಳಿಸ್ತಾನೆ. ಅಂತ ಹೇಳಿದ್ರೆ ಇದನ್ನು ವಾಶ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ. ಅಂದರೆ ಈಗಾಗಲೇ ಏನು ಹತ್ಯೆ ಆಗಿರುವಂಥ ವಿಚಾರ ಈತನಿಗೂ ಕೂಡ ಗೊತ್ತಿರುತ್ತೆ. ಈತ ಹೋಗಿ ಒಂದು ಸರ್ವಿಸ್ ಸೆಂಟರ್ನಲ್ಲಿ ವಾಶ್ ಮಾಡ್ಕೊಂಡು ಬಂದಂಥ ಸಂದರ್ಭ
ಸಂದರ್ಭದಲ್ಲಿ ನಾವು ಸಾಕಷ್ಟು ಪ್ರಕರಣಗಳನ್ನು ಕೂಡ ಗಮನಿಸಿದ್ದೀವಿ. ಅಂದರೆ ಯಾವುದೇ ಒಂದು ಆರೋಪಿ ಕೂಡ ಒಂದು ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಸಣ್ಣ ಕ್ಲೂ ಅನ್ನು ಕೂಡ ಬಿಟ್ಟಿರ್ತಾನೆ ಅನ್ನೋದಕ್ಕೆ. ಸೊ ಅದಕ್ಕೆ ಒಂದು ತಾಜಾ ಎಕ್ಸಾಂಪಲ್ ಅಂದರೂ ಕೂಡ ಇದೆ ಅಂತ ಹೇಳ್ಬೋದು. ಇಡೀ ಕಾರನ್ನು ವಾಶ್ ಮಾಡ್ತಾನೆ, ಆದರೆ ಕಾರ್ಪೆಟ್ನ ಒಳಗಡೆ ಇರುವಂಥದ್ದು ರಕ್ತಗಳು ಹಾಗೇ ಇರುತ್ತೆ. ಸೊ FSL ಟೀಮ್ನು ಕೂಡ ಒಂದು ಪ್ಲಾನ್ ಅನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಲೂಮಿನಲ್ ಟೆಸ್ಟ್ ಅಂತ ಹೇಳಿ ಮಾಡ್ತಾರೆ. ಅಂದರೆ ಆರೋಪಿಗಳು ಮಾಡಿದಂಥ ಕೃತ್ಯಗಳಿರುತ್ತೆ ಅದರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದಾಗಿ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ನಾಶ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಕೂಡ ಒಂದು ಎಷ್ಟು ಎಸ್ಕೇಪ್ ಆಗಿರುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಈ ಪ್ರಕರಣದಲ್ಲಿ ಯಾವೊಬ್ಬ ಆರೋಪಿಗಳು ಕೂಡ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ಒಂದು ಲೂಮಿನಲ್ ಟೆಸ್ಟನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಈ ಒಂದು ಪ್ರಕರಣಕ್ಕೆ ಬೇಕಾದಂಥ ಅಗತ್ಯವಾದಂತಹ ಒಂದು ಎವಿಡೆನ್ಸ್ಗಳನ್ನು ಕಲೆ ಹಾಕೋದ್ರಲ್ಲಿ ಪೊಲೀಸರು ಸಕ್ಸಸ್ ಆಗಿರ್ಬೋದು. ಇನ್ನು ಸ್ಕಾರ್ಪಿಯೋ ವಾಹನದಲ್ಲಿ ಆತನನ್ನು ಮರ್ಡರ್ ಆದ ನಂತರ ತೆಗೆದುಕೊಂಡು ಹೋಗಿ ಏನು ಒಂದು ಅನುಗ್ರಹ ಸತ್ವ ಅಪಾರ್ಟ್ಮೆಂಟ್ ಮುಂಭಾಗದ ಒಂದು ಮೋರಿ ಏನಿರುತ್ತೆ ಅಲ್ಲಿ ಎಸೆದು ಬಂದ ನಂತರ ಒಂದು ಸ್ಕಾರ್ಪಿಯೋ ಕಾರಿನ ಹಿಂಭಾಗದಲ್ಲಿ ದರ್ಶನ್ ಅವರ ಒಂದು ಪೋಸ್ಟರ್ ಕೂಡ ಇರುವಂಥದ್ದು. ಆದರೆ ಕಾಟೇರ ಸಿನಿಮಾದ ಒಂದು ಪೋಸ್ಟರ್ ಕೂಡ ಇರುತ್ತೆ. ಸೊ ಆ ಪೋಸ್ಟರನ್ನು ಕೂಡ ಎಲ್ಲವನ್ನು ತೆಗೆದಿರುವಂಥದ್ದು. ಆದರೆ ಆ ಪೋಸ್ಟರ್ ಕಾರ್ಡನ್ನು ತೆಗೆದ ನಂತರ ನಂಬರ್ ಪ್ಲೇಟ್ ಕೂಡ ಒಂದೇ ಆಗಿರುವಂಥದ್ದು. ಇದು ಟ್ರಾಫಿಕ್ ವೈಲೇಷನ್ ಅಲ್ಲೂ ಕೂಡ ಇದೇ ಕಾರ್ ಅಂತ ಹೇಳಿದ್ರು ಕೂಡ ಕನ್ಫರ್ಮ್ ಆಗಿರುವಂಥದ್ದು. ಓಕೆ, ರೈಟ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.